ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಮನೆಗೂ ಕೂಡ ಬಿಎಲ್ಒ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ. ಎಸ್ಐಆರ್ ಪ್ರಕ್ರಿಯೆಯನ್ನು ಆರಂಭ ಮಾಡಿದ್ದಾರೆ. ವಿ ಅನ್ಬುಕುಮಾರ್ಗೆ ಫಾರ್ಮ್ ಅನ್ನು ಕೊಟ್ಟು ಬಿಎಲ್ಒ ಆಫೀಸರ್ಸ್ಗಳು ಇದನ್ನ ಭರ್ತಿ ಮಾಡಿಕೊಡಿ ಅಂತ ಕೇಳಿದ್ದಾರೆ. 2 ಇನ್ಯುಮರೇಷನ್ ಫಾರ್ಮ್ ಅನ್ನು ಕೊಟ್ಟಿದ್ದಾರೆ ಅಧಿಕಾರಿಗಳು. ದಯವಿಟ್ಟು ಫೋಟೋ ಕೊಡಿ ಅಂತ ಹೇಳಿ ಅನ್ಬುಕುಮಾರ್ ಈ ವೇಳೆ ಹೇಳಿದ್ದಾರೆ. ಫೋಟೋ ಇಲ್ಲದೇ ಇದ್ದ ಕಾರಣಕ್ಕಾಗಿ ಬಿಎಲ್ಒ ಮೊಬೈಲ್ನಲ್ಲಿಯೇ ಫೋಟೋವನ್ನ ತೆಗಿದ್ದಾರೆ ಎನ್ನುವಂತಹ ಮಾಹಿತಿ ಇದೆ. ಅವರು ಅದನ್ನ ಆಪ್ ನಲ್ಲಿ ಅಪ್ಲೋಡ್ ಮಾಡ್ತಾರೆ. ಮ್ಯಾಪಿಂಗ್ ಆಗದೇ ಇದ್ರೂ ಕೂಡ ಎನ್ಯುಮರೇಷನ್ ಫಾರ್ಮ್ ಬರುತ್ತೆ. ಮ್ಯಾಪಿಂಗ್ ಆಗಿಲ್ಲ ಎಂಬ ಗೊಂದಲ ಬೇಡ ಅಂತ ಹೇಳಿ ಈ ವೇಳೆ ಅಧಿಕಾರಿಗಳು ಹೇಳಿದ್ದಾರೆ. ನ್ಯೂಸ್ ಫಸ್ಟ್ಗೆ ಮುಖ್ಯ ಚುನಾವಣಾ ಅಧಿಕಾರಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಮ್ಯಾಪಿಂಗ್ ಮಾಡುವಂತಹ ಕಾರ್ಯಗಳು ಯಾವ ರೀತಿಯಾಗಿ ನಡೆಯುತ್ತೆ ಎನ್ನುವ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ವಿ ಅನ್ಬುಕುಮಾರ್ ಅವರ ಜೊತೆಗೆ ನಮ್ಮ ಪ್ರತಿನಿಧಿ ಸವಿತಾ ಮಾತನಾಡಿದ್ದಾರೆ. ನೋಡ್ಕೊಂಡು ಬರೋಣ. ಇಂದಿನಿಂದ ಎಸ್ಐಆರ್ ಪ್ರಕ್ರಿಯೆ ಆರಂಭ ಆಗಿದೆ. ಏನೆಲ್ಲ ನಿಯಮಗಳನ್ನ ಮತದಾರರು ಫಾಲೋ ಮಾಡಬೇಕು ಅಂತ ಖುದ್ದು ನಮ್ಮೊಟ್ಟಿಗೆ ಮಾತನಾಡಲಿಕ್ಕೆ ಚುನಾವಣಾ ಮುಖ್ಯ ಅಧಿಕಾರಿಗಳಾದಂತ ಅನ್ಬುಕುಮಾರ್ ಅವರಿದ್ದಾರೆ. ಅವ್ರನ್ನೇ ಮಾತಾಡ್ಸ್ತಾ ಹೋಗೋಣ. ಪ್ರಕ್ರಿಯೆ ಆರಂಭ ಆಗಿದೆ ಸರ್, ಮತದಾರರಿಗೆ ಏನ್ ಹೇಳ್ತೀರಾ? ನಾನು ಎಲ್ಲ ಕರ್ನಾಟಕದ ಮತದಾರರಿಗೆ ಪ್ರೀತಿಯಿಂದ ವಿನಂತಿ ಮಾಡಿಕೊಳ್ತೀನಿ. ಇವತ್ತಿನಿಂದ ಪ್ರತಿಯೊಂದು ಮನೆಗೆ ನಮ್ಮ ಬಿಎಲ್ಒಗಳು ಬಂದು ಎನ್ಯುಮರೇಷನ್ ಫಾರ್ಮ್ನ ವಿತರಣೆ ಮಾಡ್ತಾರೆ. ಸೊ ನಾನು ಪ್ರತಿಯೊಂದು ಮತದಾರರ ವಿನಂತಿ ಮಾಡ್ತೀನಿ, ಈ ರೀತಿ ಫಾರ್ಮ್ ತಮ್ಮ ಮನೆಗೆ ಬಂದ ಸಂದರ್ಭಗಳಲ್ಲಿ ದಯವಿಟ್ಟು ಈ ಫಾರ್ಮ್ ಅಲ್ಲಿ ತಮ್ಮದು ಫೋಟೋ ಹಳೆಯದಾಗಿದ್ದಲ್ಲಿ ಹೊಸ ಫೋಟೋನ ಹಚ್ಚಿ ಫಿಲ್ಅಪ್ ಮಾಡಿ ಸಹಿ ಮಾಡಿ ಬಿಎಲ್ಒ ಹತ್ರ ಕಡ್ಡಾಯವಾಗಿ ವಾಪಸ್ ಕೊಡಿ ಎಂದು ವಿನಂತಿ ಮಾಡ್ತೀನಿ. ಯಾರ್ಯಾರ್ದೆಲ್ಲ ಹೆಸರು 16/6/2026 ಮತದಾರ ಪಟ್ಟಿಯಲ್ಲಿ ಹೆಸರಿತ್ತು ಅವ್ರ ಪ್ರತಿಯೊಬ್ಬರ ಮನೆಗೆ ಅಡ್ರೆಸ್ಗೆ ಎನ್ಯುಮರೇಷನ್ ಫಾರ್ಮ್ ನಮ್ಮ ಬಿಎಲ್ಒಗಳು ವಿತರಣೆ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಈ ಪ್ರಕ್ರಿಯೆ ಇವತ್ತಿನಿಂದ 29 ಜುಲೈ ತನಕ ನಡೀತಿರ್ತದೆ. ಸರ್, ಒಂದೊಮ್ಮೆ ಬಿಎಲ್ಒಗಳು ಮನೆಗೆ ಭೇಟಿ ನೀಡಿದಾಗ ಮಿಸ್ ಆದ್ರೆ ಯಾವ ರೀತಿ ಕ್ರಮಕ್ಕೆ ಮುಂದಾಗುತ್ತೆ ಅಥವಾ ಮಾಹಿತಿ ನೀಡೋದಾದ್ರೆ ಆನ್ಲೈನ್ ಮುಖಾಂತರವಾಗಿ ಹೆಂಗ್ ಅಪ್ಲೈ ಮಾಡೋದು? ಯಾವ್ಯಾವ ಮನೆಯಲ್ಲಿ ಮತದಾರರು ಇದ್ದಾರೋ ಅವ್ರಿಗೆ ಫಾರ್ಮ್ ಅನ್ನ ವಿತರಣೆ ಮಾಡಿಬಿಟ್ಟು ಅವ್ರ ಮನೆ ಮುಂದೆ ಪರ್ಪಲ್ ಕಲರ್ ಸ್ಟಿಕ್ಕರ್ ಅನ್ನ ಹಚ್ಚಿಸ್ತಾರೆ. ಮತ್ತು ಯಾವ್ಯಾವ್ದು ಮನೆ ಲಾಕ್ ಆಗಿದೆ, ಮತದಾರರು ಇಲ್ಲ ಮನೆಯಲ್ಲಿ ಆ ಸಂದರ್ಭಗಳಲ್ಲಿ ಆ ರೆಡ್ ಕಲರ್ ಸ್ಟಿಕ್ಕರ್ ಹಚ್ಚಿಸ್ತಾರೆ. ಮತ್ತು ಆ ಮನೆಗೆ 3 ಸಾರಿ ವಿಸಿಟ್ ಮಾಡಬೇಕು ಬಿಎಲ್ಒ ಒಂದು ನಿಯಮಗಳು ನಾವು ಈಗಾಗಲೇ ಹೇಳಿದೀವಿ. ಅಕಸ್ಮಾತ್ ಯಾರಾದರೂ ಊರಲ್ಲೇ ಇಲ್ಲ, ಯಾವುದೇ ರೀತಿಯಲ್ಲಿ ಫಾರ್ಮ್ ತಗೊಳ್ಳೋಕ್ಕಾಗಲ್ಲ ಸಂದರ್ಭಗಳಲ್ಲಿ ಅವರು ಆನ್ಲೈನ್ ನಲ್ಲಿ ಫಾರ್ಮ್ ಸಬ್ಮಿಟ್ ಮಾಡಲಿಕ್ಕೆ ಅವಕಾಶ ಇದೆ. ಇವತ್ತು ಬೆಳಗ್ಗೆಯಿಂದ ಮಾಡಿಲ್ನು ಓಪನ್ ಆಗಿದೆ. ನಮ್ಮ ವೆಬ್ಸೈಟ್ ಅದರ ಕುರಿತ ಮಾಹಿತಿಯನ್ನು ಪಡೆಯಬಹುದಾಗಿದೆ. ಸರ್, ನೂತನವಾಗಿ ಮತದಾರರ ಪಟ್ಟಿಗೆ ಅರ್ಜಿ ಹಾಕಲಿಕ್ಕೆ ಎಷ್ಟುವರೆಗೂ ಟೈಮ್ ಇದೆ ಸರ್? ನಮ್ಮ ಎಸ್ಐಆರ್ ಪ್ರಕಾರ ಎಲಿಜಿಬಲ್ ಡೇಟ್, ಕ್ವಾಲಿಫೈಯಿಂಗ್ ಡೇಟ್ ಎಂಬುದು 1/10/2026 ಆಗಿರ್ತದೆ. ಅಂದರೆ ಅಕ್ಟೋಬರ್ 1ಕ್ಕೆ ಯಾರ್ಯಾರು 18 ವಯಸ್ಸೆಲ್ಲ ಪೂರ್ತಿ ಮಾಡ್ತಾರೋ ಅವರೆಲ್ಲರೂ ಫಾರ್ಮ್ 6 ಆಗಲಿಕ್ಕೆ ಅರ್ಹರಾಗಿರ್ತಾರೆ. ಅದರಿಂದ ನಾನು ಎಲ್ಲ ಹೊಸ ಮತದಾರರ ಹತ್ರ ವಿನಂತಿ ಮಾಡಿಕೊಳ್ತೀನಿ, ವಿ ವೆಲ್ಕಮ್ ಆಲ್ ಆಫ್ ಯು, ಕೈಂಡ್ಲಿ ಗೆಟ್ ದ ಫಾರ್ಮ್ 6 ಫ್ರಮ್ ಅವರ್ ಬಿಎಲ್ಒ, fill the form and hand over the form to BLO. Definitely you will be enrolled into the electoral roll. ಸರ್, ಅರ್ಜಿಯನ್ನ ಸಲ್ಲಿಕೆ ಇದು ಬಿಎಲ್ಒಗಳ ಮನೆಗೆ ಭೇಟಿ ನೀಡಿ ಅರ್ಜಿ ಸಲ್ಲಿಕೆ ಆದ್ರೂ ಕೊನೆ ಹಂತದಲ್ಲಿ ಮತದಾರರ ಕರಡು ಪಟ್ಟಿಯಲ್ಲಿ ನೇಮ್ ಮಿಸ್ ಆಗಿದ್ರೆ ಏನ್ ಮಾಡಬಹುದು ಸರ್? ಆ ಹಂತದಲ್ಲಿ ಯಾರ್ಯಾರು ಎನ್ಯುಮರೇಷನ್ ಫಾರ್ಮ್ ಫಿಲ್ ಮಾಡಿ ಸೈನ್ ಮಾಡಿ ಬಿಎಲ್ಒ ಹತ್ರ ವಾಪಸ್ ಕೊಡ್ತಾರೆ ಅವ್ರದ್ದು ಎಲ್ಲರದ ಹೆಸರು ಡ್ರಾಫ್ಟ್ ರೋಲ್ ಅಲ್ಲಿ ಇದ್ದೇ ಇರ್ತದೆ. ಡ್ರಾಫ್ಟ್ ರೋಲ್ ಆದ ನಂತರ ಮತದಾರರ ಕುರಿತ ಹೆಚ್ಚಿನ ಮಾಹಿತಿ ಬೇಕಿದ್ದ ಸಂದರ್ಭಗಳಲ್ಲಿ ಇಆರ್ಒ ಅವರು ಆವಾಗ ನಿಯಮಾನುಸಾರ ಕ್ರಮ ಕೈಗೊಳ್ತಾರೆ. ಅದು ಕುರಿತು ನಾನು ಆಗಸ್ಟ್ 5 ಆದ ಮೇಲೆ ವಿವರವಾಗಿ ನಾನು ತಿಳಿಸ್ತೀನಿ. ಸರ್, ಔಟ್ ಆಫ್ ಸ್ಟೇಟ್ ಇದ್ದವರು ಯಾವ ರೀತಿ ಈ ಒಂದು ಪ್ರಕ್ರಿಯೆಯಲ್ಲಿ ಭಾಗಿಯಾಗಬಹುದು ಸರ್? ಈಗ ಈ ಮತದಾರರ ಎನ್ಯುಮರೇಷನ್ ಫಾರ್ಮ್ ಅಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಇಲ್ಲಿ ಕೆಳಗೆ ಒಂದು ಷರತ್ತು ಹಾಕಿದ್ದಾರೆ. ಅಕಸ್ಮಾತ್ ಮತದಾರರು ಸೈನ್ ಮಾಡಬಹುದು. ಮತದಾರರು ಇಲ್ಲದೇ ಇರುವ ಸಂದರ್ಭಗಳಲ್ಲಿ ಅಕಸ್ಮಾತ್ ಮತದಾರರು ಹೊರಗಡೆ ಬೇರೆ ನೆಲದಲ್ಲಿ ಎನಿ ಅಡಲ್ಟ್ ಮೆಂಬರ್ ಆಫ್ ದ ಫ್ಯಾಮಿಲಿ, ತನ್ನ ಕುಟುಂಬದ ಯಾವುದೇ ಒಂದು ಅಡಲ್ಟ್ ಮೆಂಬರ್ ಸೈನ್ ಮಾಡಬಹುದು ಎಂದು ಷರತ್ತನ್ನು ಕೊಟ್ಟಿದ್ದಾರೆ. ಅದರಿಂದ ಉದಾಹರಣೆಗೆ ಯಾವುದೋ ಒಂದು ರೀತಿಯಲ್ಲಿ ಒಂದು ಮನೆಯಲ್ಲಿ ಯಜಮಾನರು ಬೇರೆ ಕಡೆ ಕೆಲಸಕ್ಕಿದ್ರೆ ಮನೆಯವರು ಅಥವಾ ಅವ್ರ ಮಕ್ಕಳು ಸೈನ್ ಮಾಡಬಹುದು. ತಂದೆ ತಾಯಿ ಪರವಾಗಿ ಮಕ್ಕಳು, ಮಕ್ಕಳ ಪರವಾಗಿ ತಂದೆ ತಾಯಿ, ಅಣ್ಣ ಪರವಾಗಿ ತಮ್ಮ, ಅಕ್ಕ ಪರವಾಗಿ ತಂಗಿ, ಯಾರು ಬೇಕಾದ್ರೂ ಸೈನ್ ಮಾಡಬಹುದು. ನೋಡಿದ್ರಲ್ಲ, ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಮತದಾರರು ಯಾವ ರೀತಿ ಭಾಗಿಯಾಗಬೇಕು, ಏನೆಲ್ಲ ಮಾಹಿತಿಯನ್ನ ನೀಡಬೇಕು ಅಂತ ಖುದ್ದು ಚುನಾವಣಾ ಮುಖ್ಯ ಅಧಿಕಾರಿಯಾದಂತಹ ಅನ್ಬುಕುಮಾರ್ ಅವರು ಮಾಹಿತಿ ನೀಡಿರುವಂತದ್ದು. ಕ್ಯಾಮರಾ ಪರ್ಸನ್ ಪವನ್ ಜೊತೆ ಸವಿತಾ ರಾಮಚಂದ್ರ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.